ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು BS ಪ್ರಕಾಶ್ ಅಂತ. ಏನು ಮಾಡ್ತಾ ಇದ್ದೀರಾ ಸರ್? ನಾನು ರಿಟೈರ್ಡ್ IGP. ಇಲ್ಲಿ ಸರ್ ನನಗೆ ಈ ಡಿಸ್ಕ್ ಪ್ರಾಬ್ಲಮಿಂದ ಸುಮಾರು 15 ವರ್ಷಗಳಿಂದ ಪ್ರಾಬ್ಲಮ್ ಇತ್ತು. ಅದು ನನಗೆ ಕೆಲವರು ನನ್ನ ಸ್ನೇಹಿತರು ಈ KRS ರೋಡ್ನ ಆಯುರ್ಮಟ್ಟಂ ಹಾಸ್ಪಿಟ್ಲಲ್ಲಿ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಇದೆ ಅಂತ ನನಗೆ ತಿಳಿಸಿದ್ರು. ಆ ರೀತಿ ನಾನು ಈಗ 2 months ಬ್ಯಾಕ್ ಇಲ್ಲಿ ಡಾಕ್ಟರ್ ಮನು ಅವ್ರನ್ನ ಬಂದು ಭೇಟಿಯಾದಾಗ ಇದ್ರ ಬಗ್ಗೆ ಸಂಪೂರ್ಣ ಗುಣಮುಖ ಆಗ್ತದೆ ಅಂತ ಹೇಳಿದರು. ಅದ್ರ ಪ್ರಕಾರ 12 ದಿನ ಟ್ರೀಟ್ಮೆಂಟನ್ನು ಫಸ್ಟ್ ಪ್ರಪೋಸ್ ಮಾಡಿದರು. ಆ ಪ್ರಕಾರ ನಾನು 12 ದಿನ ಟ್ರೀಟ್ಮೆಂಟ್ ತೊಗೊಂಡೆ. ಆಲ್ಮೋಸ್ಟ್ ನನಗೆ 90% ಈ ಪೇಯ್ನಿಂದ ರಿಲೀವ್ ಆಗಿದೆ. 15 ವರ್ಷದಿಂದ ಇರೋ ಪೇಯ್ನ್? ಹೌದು. ಅದು ರೈಟ್ ಲೆಗ್ಗಲ್ಲಿತ್ತು, ಕತ್ತಿನ ಹತ್ರ ಇತ್ತು ಅದೆಲ್ಲ. ಈಗ 3 days ಫಾಲೋಅಪ್ ಬಂದಿದ್ದೀನಿ. ಈಗ ಫಾಲೋಅಪ್ ಆಗಿ ನಂತರ ಈಗ ಬೆನ್ನಲ್ಲಿದ್ದ ಅಲ್ಪ ಸ್ವಲ್ಪ ನೋವು ಕೂಡ ಕಡಿಮೆ ಆಗ್ತಾ ಇರೋ ಫೀಲ್ ಆಗ್ತಾ ಇದೆ. ಓಕೆ, ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಡಾಕ್ಟರ್ ಮನು. ಓ, ಸೋ ನೈಸ್ ಸರ್. ಅಂದರೆ ಮುಂಚೆ ಏನೇನಿತ್ತು ಸರ್ ಸಿಂಪ್ಟಮ್ಸ್ ನಿಮಗೆ? ನನಗೆ ಟ್ರಾವೆಲ್ ಮಾಡಿದ್ರೆ ಬೆನ್ನೋವು ಬಂದ್ಬಿಡೋದು, ಬಗ್ಗಿದ್ರೆ ಬೆನ್ನೋವು ಬರ್ತಿತ್ತು, ರಾತ್ರಿ ಹೊತ್ತು ಮಲಗಿದಾಗಲೂ ಕೂಡ ಬೆನ್ನು ನೋವು ಬರ್ತಾಯಿತ್ತು. ಅದು ಬಿಕಾಸ್ ಆಫ್ ಡಿಸ್ಕ್ ಬಲ್ಜ್ ಆಗಿ. ಅಂದ್ರೆ ಜಾಸ್ತಿ ನಿಮ್ಮ IG ಪೊಲೀಸ್ ಅಂತ ಹೇಳಿದ್ರೆ ಕೂತಿರೋ ಕೆಲಸ, ಟ್ರಾವೆಲಿಂಗ್ ಇದೆ ಜಾಸ್ತಿ ಇರುತ್ತೆ. C4, C5, C6 ಇದು ಸಮಸ್ಯೆ ಇತ್ತು ಇದು. ಸೊ ಇದು ಹಾಗೆ ಈಗ ಬರ್ತಾ 1 year ಈಚೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಯಿತು. ಅಂದ್ರೆ ಏನಾದ್ರು ಕೈ ಶಿವರಿಂಗ್ ಟ್ರೆಮರ್ಸ್ ಇತ್ತು. ರೈಟ್ ಹ್ಯಾಂಡ್. ಈಗ ತೋರಿಸಿ ಸರ್ ಕೈನ. ಈಗ ಟ್ರೆಮರ್ಸ್ ಏನಾಗ್ತಾ ಇಲ್ವಾ ಸರ್? ಕಡಿಮೆ ಆಗಿದೆ, ತುಂಬಾನೇ ಕಮ್ಮಿ ಆಗಿದೆ. ಸರಿ ಸರ್. ಮತ್ತೆ ಬೇರೆ ಏನಾದರೂ ತಲೆನೋವು, ತಲೆ ಸುತ್ತು? ಬ್ಯಾಕ್ ಸೈಡ್ ತಲೆನೋವು ಬರ್ತಾ ಇತ್ತು. ಮತ್ತು ಕಿವಿನಲ್ಲೂ ಕೂಡ ಸ್ವಲ್ಪ ಸೌಂಡ್ ಇರ್ತಿತ್ತು, ಸೌಂಡ್. ಈಗ ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಬೆಡ್ ರೆಸ್ಟ್ ಆಸ್ ಪರ್ ವೆರಿ ಇಂಪಾರ್ಟೆಂಟ್ ಆಯುರ್ವೇದ ಟ್ರೀಟ್ಮೆಂಟಲ್ಲಿ. ಸೊ ಆ ಟ್ರೀಟ್ಮೆಂಟ್ ಅವಧಿನಲ್ಲಿ ನಾವು ಬೆಡ್ ರೆಸ್ಟ್ ತಗೊಳ್ಳೋದು ಹಾಗೂ ಮ್ಯಾಟ್ ಮೇಲೆ ಮಲಗೋದು ಅತ್ಯಂತ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಅಂದರೆ ನೀವು ಆ್ಯಸ್ ಎ ಇಷ್ಟೊಂದು ಶೆಡ್ಯೂಲ್ ಆಗಿರೋ ಪರ್ಸನ್ ಆಗಿದ್ದು ಅದೆಲ್ಲ ಮಾಡೋಕ್ಕಾಯ್ತಾ ಸರ್? ಇಷ್ಟೊಂದು ದಿನ ರೆಸ್ಟ್ ಅಲ್ಲ? ಇನ್ನೇನು ಅನಿವಾರ್ಯ. ಇನ್ನೊಂದು 10 ವರ್ಷ ಚೆನ್ನಾಗಿರ್ಬೇಕು. ಈ 45 ದಿನ ಹೌ ಟು ಟೇಕ್ ರೆಸ್ಟ್. ಅಂದರೆ ನಿಮ್ಗೆ ಈ ಥರ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದಿರ ಭಾಳ ಕಷ್ಟ ಆಗ್ತಾ ಇತ್ತು ಅನ್ಸುತ್ತೆ ನಿಮ್ಮ ಅವಸ್ಥೆ. ಸರ್ಜರಿ ಏನಾದರೂ ಅಡ್ವೈಸ್ ಮಾಡಿದ್ರೆ ಸರ್? ಸರ್ಜರಿ ಡಾಕ್ಟರ್ ವೆಂಕಟರಮಣ ಮಣಿಪಾಲ್ ಹಾಸ್ಪಿಟ್ಲ್ಗೆ ಫಸ್ಟ್ ತೋರಿಸಿದಾಗ ಅವ್ರು ಸರ್ಜರಿ ಬೇಡ ಅಂದರು. ಯಾಕಂದರೆ ಸರ್ಜರಿ ಮಾಡಿಸಿದ್ರೆ ಅಷ್ಟೊಂದು ಸಕ್ಸಸ್ ಆಗೋದು ಕಡಿಮೆ. ಯು ಹ್ಯಾವ್ ಟು ಮ್ಯಾನೇಜ್ ಅಷ್ಟೇ ಅಂತ. ಅಂಟಿಲ್ ವಿ ಲಿವ್ ಯು ಹ್ಯಾವ್ ಟು ಮ್ಯಾನೇಜ್ ವಿತ್ ಆಲ್ ದಿ ಪೇನ್ಸ್. ಹೌದು. ಆ್ಯಂಡ್ ರಿಲೇಟೆಡ್ ಆಗಿರೋ ಇಶ್ಯೂಸು ಜಾಸ್ತಿ ಆಗುತ್ತೆ. ಬ್ರೈನಿಗೆ ಸರ್ಕ್ಯುಲೇಷನ್ ಕಮ್ಮಿ ಆದಾಗ. ಹೌದು. ಅದು ಯಾಕಂದರೆ ಲಂಗ್ಸ್ ಪ್ರಾಬ್ಲಮ್ಮು ದಿನೇ ಜಾಸ್ತಿ ಆಗ್ತಾ ಇತ್ತು. ಅಲ್ಲಿ ಕಫ ಕ್ಲಾಟ್ ಆಗೋದು, ಇನ್ಫೆಕ್ಷನ್ ಆಗೋದು, ಆಮೇಲೆ ಅದಕ್ಕೆ ರಿಲೇಟೆಡ್ ನರ್ವ್ ಎಲ್ಲ ಪೇನ್ ಬರೋದು ರೈಟ್ ಸೈಡ್. ಇದು ಈಗ ಅದೆಲ್ಲ ಕಡಿಮೆ ಆಗಿದೆ. ಕಮ್ಮಿ ಆಗಿದೆ. ಕಫ ಕ್ಲಾಟ್ ಆಗೋದು ಅದೆಲ್ಲ ಕಡಿಮೆ ಆಗಿದೆ. ಅಂದರೆ ನಿಮಗೆ ಮುಂಚೆ ಒಂದು 10 ವರ್ಷದ ಮುಂಚೆ ಇದ್ದಿದ್ದ ಒಂದು ಫೀಲಿಂಗ್ ಅನಿಸ್ತಾ ಇದೆ ಸರ್ ಬಾಡಿಗೆ? ಹೌದು. ಒಂದು ಸ್ವಲ್ಪ ಹಿಡನ್ ಇದ್ದದ್ದು ರೈಟ್ ಸೈಡ್ ಒಂದು ಸ್ವಲ್ಪ ಹಿಡನ್ ಇರ್ತಿತ್ತು. ಓಕೆ. ಅದು ಸ್ವಲ್ಪ ಫ್ರೀ ಆದಂಗೆ ಅನ್ನಿಸ್ತಾ ಇದೆ. ಸೊ ಈ ಥರ ನಿಮಗೆ ಸರ್ ಈ ಥರ ಆಫೀಸರ್ಸು ಬೇರೆ ತುಂಬ ಸಫರ್ ಯಾರಾದರೂ ಮಾಡ್ತಾ ಇದ್ರೆ ಈ ವಿಡಿಯೋ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಇದು ಯಾಕಂದರೆ ಪರ್ಸನಲ್ಲೇ ಎಕ್ಸ್ಪೀರಿಯನ್ಸ್ ಇದೆ. ಈಗ ಅವ್ರಿಗೆಲ್ಲ ಯಾಕಂದರೆ ಎಸ್ಪೆಷಲಿ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಸಾಕಷ್ಟು ಈ ಥರದ ಸಮಸ್ಯೆಗಳು ಇದೆ ಸರ್. ಭಾಳ ಜನ ಬರ್ತಾ ಇದ್ದಾರೆ. ಅವ್ರು ಏನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾವಾಗ ಇಮ್ಯುನಿಟಿ ಕಡಿಮೆ ಆದಂಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಏಜಿಂಗ್ ಪ್ರಾಬ್ಲಮ್ ಕಾಣಕ್ಕೆ ಶುರು. ಇಮಿಡಿಯೇಟ್ ಆಗಿ ಎಲ್ಲರೂ ಬಂದು ಇದೊಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಡಾಕ್ಟರ್ ಮನೋಹರ್ ಹತ್ರ, ಆಯುರ್ಮಟ್ಟಂ ಹತ್ರ. ಹಾಗೂ ನಾನು ಕೂಡ ಪರ್ಸನಲಾಗಿ ನನಗೆ ಗೊತ್ತಿರೋರಿಗೆ ಹಾಲೆ ಈಗ 6th ಲೆವೆಲ್ಗೆ ಹೋಗಿದೆ. ಹೌದಾ? ಎಲ್ಲರಿಗೂ ಹೇಳಿ ಇಲ್ಲಿಗೆ ಅವರಿಗೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಜನರಿಗೆ ಗೊತ್ತೇ ಇಲ್ಲ. ಈಗ ನನಗೆ ಮೈಸೂರು ವಾಸಿ ಇದ್ದು ನನಗೆ ಗೊತ್ತಿರಲಿಲ್ಲ. ನಮ್ಮ ಪಕ್ಕದ ಮನೆ ಡಾಕ್ಟರ್ ಒಬ್ಬರು ಅಡ್ವೈಸ್ ಮಾಡಿದ ಮೇಲೆ ಸೊ ಐ ಆಮ್ ಅವೇರ್ ಆಫ್ ದಿಸ್ ಮರ್ಮ ಚಿಕಿತ್ಸಾ. ಅವರು ಡಾಕ್ಟರ್ಗೆ ತಿಳಿಸಿದ್ರೆ ಸರ್ ನೀವು ನಿಮ್ಮನ್ನ ರೆಫರ್ ಮಾಡಿದವ್ರಿಗೆ? ಸೊ ಅವರು ಈಸ್ ಆಲ್ಸೋ ಹ್ಯಾಪಿ ವಿತ್ ದ ರಿಸಲ್ಟ್ ಅನ್ಸುತ್ತೆ. ಸೊ ನೀವು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಕ್ಕೆ ಇಷ್ಟಪಡ್ತೀರಾ ಸರ್? ಶೂರ್. ನಾನು ಫಸ್ಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟ. ಯಾಕಂದರೆ ಸ್ಪೈನಿಗೆ ಪ್ರಾಬ್ಲಮ್ ಬಂದ್ಬಿಟ್ರೆ ಸರ್ ಎಂಟೈರ್ ಬಾಡಿ ಹಾಳಾಗೋಕ್ಕೆ ಶುರು ಆಗ್ಬಿಡುತ್ತೆ.
ನೀವು ಒಳ್ಳೆ ತೀರ್ಮಾನ ತಗೊಂಡು ಚಿಕಿತ್ಸೆನೂ ಭಾಳ ಚೆನ್ನಾಗಿ ಪಡೆದ್ರಿ ಅಂತ ಹೇಳ್ತಿದ್ದಾರೆ. ಥೆರಪಿಸ್ಟ್ಗಳು ಎಲ್ಲ ಚೆನ್ನಾಗಿದ್ರು ಸರ್? 100% ಎಲ್ಲ ವೆರಿ ಕೋಆಪರೇಟಿವ್ ಆ್ಯಂಡ್ ವೆರಿ ಹೋಮ್ಲಿ ಟ್ರೀಟ್ಮೆಂಟ್. ಓಕೆ ಸರ್, ಓಕೆ. ಎವ್ರಿಥಿಂಗ್ ಇನ್ ಆಲ್ ರೆಸ್ಪೆಕ್ಟ್. So nice to hear this, sir. Thank you, sir. God bless you with very good health, sir. Thank you so much.